ಪ್ರಯಾಗ್ರಾಜ್ ಯಾತ್ರೆಗೆ ತೆರಳಿದ ಗುಬ್ಬಿಯ ಯುವಕ ಚಿಕ್ಕೇಗೌಡ 7 ದಿನಗಳ ಕಾಲ ಪ್ರವಾಸ ಮುಗಿಸಿ ಇಂದು ಮರಳಿ ಗುಬ್ಬಿಗೆ ವಾಪಸ್ ಬಂದಿದ್ದಾರೆ. ಬೈಕ್ನಲ್ಲಿ ಪ್ರವಾಸ ಕೈಗೊಂಡ ಯುವಕ ಚಿಕ್ಕೇಗೌಡಗೆ ನಾಗರಿಕರು ಸನ್ಮಾನ ಮಾಡಿದ್ರು. ಈ ವೇಳೆ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯ ವಿಜಯಕುಮಾರ್, ಮುಖಂಡ ಲೋಕೇಶ್, ರಮೇಶ್ ಗೌಡ, ಕಿರಣ್, ಸುರೇಶ್, ಮಲ್ಲಿಕ್, ಪತಾಂಜಲಿ ಬಸವರಾಜು ಸೇರಿ ಹಲವರು ಭಾಗಿಯಾಗಿದ್ರು. ಫೆಬ್ರವರಿ 21ರಂದು ಮುಂಜಾನೆ ಬಜಾಜ್ ಪಲ್ಸರ್ ಬೈಕ್ನಲ್ಲಿ ಪ್ರಯಾಗ್ರಾಜ್ನತ್ತ ಪಯಣ ಬೆಳೆಸಿದ ಯುವಕ ಚಿಕ್ಕೇಗೌಡ ನಿತ್ಯ 700 ಕಿಲೋಮೀಟರ್ ಪಯಣ ಮಾಡಿ 3 ದಿನಗಳಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ತಲುಪಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಮತ್ತೆ 3 ದಿನ ಪ್ರಯಾಣ ಮಾಡಿ ವಾಪಸ್ ಗುಬ್ಬಿಗೆ ಬಂದಿದ್ದಾರೆ. ಹೆಚ್ಚು ಕಮ್ಮಿ ಹೋಗ್ತಾನು ಟ್ರಾಫಿಕ್ ಜಾಮು, ಬರ್ತಾನು ಟ್ರಾಫಿಕ್ ಜಾಮು, 100-150 ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಇತ್ತು. ನಾವು 2 ವೀಲರಾಗಿ ಹೋಗಿರೋದ್ರಿಂದ ಫುಟ್ಪಾತ್ ಮೇಲೆ ಮತ್ತೊಂದು ಇದ್ರ ಮೇಲೆಲ್ಲ ಹಿಂಗಾಡ್ತಾ ಬಳಸ್ಕೊಂಬಂದು, ಕಾರಾಗಿ ಹೋಗಿರೋದವೆಲ್ಲ ಸಿಕ್ಕಾಪಟ್ಟೆ ಡ್ಯಾಮೇಜ್ಗಳು, ಆಕ್ಸಿಡೆಂಟ್ಗಳು ಮತ್ತೊಂದು ಈ ಥರವೆಲ್ಲ ಆ ಥರದೆಲ್ಲ ನೋಡ್ರೆ ಬೈಕಲ್ಲಿ ಹೋಗೋದೇ ಸ್ವಲ್ಪ ಬೆಟರ್ ಅಂತ ಅನಿಸ್ತು ನನಗೆ. ಹಂಗಾಗಿ ನಾನು ಬೆಟರ್ ಹೋಗಿ ಬಂದಿರೋದು ನನಗೆ ಖುಷಿ. 21ನೇ ತಾರೀಕು ಮಾರ್ನಿಂಗ್ 5:15 ಹೊರಟು 23ನೇ ತಾರೀಕು 7:45 ಪ್ರಯಾಗ್ರಾಜಲ್ಲಿ. ಒಟ್ಟು 4,100 ಚಿಲ್ಡ್ರನ್ ಏನೋ ಆಗಿದೆ. ಹೇಗೆ ಅನುಭವ ಅಂತಂದರೆ ದಾರಿ ಹೋಗ್ತಾ ಇರುತ್ತೆ, ನಾವು ಅದ್ರ ಜೊತೆ ಹೋಗ್ತಾ ಇರ್ಬೇಕಷ್ಟೇ. ದಾರಿ ಜೊತೆಗೆ ಹೋಗ್ತಾ ಇದ್ದರೆ ದಾರಿ ಸಾಗೋದು ಗೊತ್ತಾಗಲ್ಲ. ಅದನ್ನ ಬಿಟ್ಟು ಇನ್ನೂ ಇಷ್ಟು ದೂರ ಇದೆ, ಇನ್ನೂ ಇಷ್ಟು ದೂರ ಹೊಡಿಬೇಕು ಅಂತ ಇದ್ದರೆ ಅದು ಇನ್ನೂ ಜಿಗುಪ್ಸೆ ಬಂದು ಹೋಗಿ ಇನ್ನೊಂದು ಸಲ ಮನಸ್ಸಾಗಲ್ಲ. ನಮಗಂತೂ ಹೋಗಿ ಬಂದಿರೋದು ತುಂಬ ಖುಷಿ. ಇನ್ನು ಯುವಕನ ಸಾಹಸ ಮೆಚ್ಚಿದ ಗುಬ್ಬಿ ನಾಗರಿಕ ತಂಡ ಚಿಕ್ಕೇಗೌಡ ಅವರಿಗೆ ಪಟ್ಟಣದ ಜವಳಿಪೇಟೆ ಗಣೇಶ ದೇವಾಲಯದ ಬಳಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರವಾಸ ಯಶಸ್ವಿಯಾಗಿ ಪೂರೈಸಿ ಮರಳಿ ತವರೂರಿಗೆ ಬಂದ ಚಿಕ್ಕೇಗೌಡ ದೂಳನಹಳ್ಳಿ ಗ್ರಾಮದವರು 4 ರಾಜ್ಯ ದಾಟಿ ಉತ್ತರ ಪ್ರದೇಶ ತಲುಪಿ ಮರಳಿ ಒಟ್ಟು 4,200 ಕಿಲೋಮೀಟರ್ ಪ್ರಯಾಣ ರೋಮಾಂಚನ ಎನಿಸಿತು. ವಾಹನ ದಟ್ಟಣೆ ನಡುವೆ 150 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿತ್ತು. ಬೈಕ್ ಸವಾರಿ ಕಾರಣ ನುಸುಳಿ ಪ್ರಯಾಗ್ರಾಜ್ ತಲುಪಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದು ಸಾರ್ಥಕ ಭಾವನೆ ತಂದಿತು ಎಂದು ಅನುಭವ ಹಂಚಿಕೊಂಡಿದ್ದಾರೆ. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.